ಸ್ವಾಮೀಜಿಯವರು ನಾಳೆ 22ನೇ ತಾರೀಕು ಇಲ್ಲಿಂದ ಪ್ರತ್ಯೇಕವಾದ ಟ್ರೈನ್ ಅಲ್ಲಿ ಇಲ್ಲಿಂದ ಹೊರಡ್ತಾ ಇದ್ದಾರೆ. ರಾಮ ಈ ಭೂಮಂಡಲ ಚಕ್ರವರ್ತಿ ಆಗಿದ್ದಾರೆ. ಅವರು ಸಕಲ ಗುಣಾಭಿರಾಮ. ರಾಮನ ನಾಮವೇ ಲೋಕ ಕಲ್ಯಾಣ, ರಾಮ ರಾಜ್ಯ ಅದ್ಭುತ ಅಂತ ಹೇಳ್ತಾರೆ. ಆ ರಾಮನ ದರ್ಶನ ಮಾಡಬೇಕು, ರಾಮನ ಒಂದು ಇದಾಗಬೇಕು ಅಂತ ಸ್ವಾಮೀಜಿ ಸಹ ಭಕ್ತರನ್ನೆಲ್ಲ ಕರ್ಕೊಂಡು ರಾಮಲಲ್ಲ ದರ್ಶನಕ್ಕೆ ಹೊರಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರು ವಿಶೇಷವಾಗಿ ಎಲ್ಲರನ್ನು ಅವರೊಟ್ಟಿಗೆ ಆ ಒಂದು ದರ್ಶನ ಮಾಡಿಸಿ ಆ ಒಂದು ಭಕ್ತರಿಗೆ ಆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಅವ್ರದ್ದು ಒಂದು ಮಹಾಸಂಕಲ್ಪ ಆಗಿದೆ. ರಾಮನ ದರ್ಶನ ಎಷ್ಟೋ ವಿಶೇಷವಾದದ್ದು, ಅದ್ಭುತವಾದದ್ದು, ಪವಿತ್ರವಾದದ್ದು. ಅಂತಹ ದರ್ಶನ ಯಾರಿಗೆ ಅವಕಾಶವಿಲ್ವೋ ಅವ್ರಿಗೆ ಮಾಡಿಸ್ಬೇಕಂತ ಒಂದು ಉತ್ತಮೋತ್ತಮವಾದ ಸಂಕಲ್ಪ ಮಾಡಿದ್ದಾರೆ ಸ್ವಾಮೀಜಿಯವರು. ಈ ಒಂದು ಕಾರ್ಯಕ್ರಮ ಏನು 4 ದಿನ ನಡೆಯಲಿದೆ. ಆ 4 ದಿನ ಕಾರ್ಯಕ್ರಮ, 4 ದಿನ ಅಲ್ಲಿ ನಾವಿದ್ದು ಒಂದು ರಾಮ ತಾರಕ ಹೋಮ ಅಲ್ಲಿ ಮಾಡ್ತಾ ಇದೀವಿ. ಹಾಗೆ ರಾಮನಾಮ ಜಪ ಮಾಡ್ತಾ ಇದೀವಿ. ಆಮೇಲೆ ರಾಮ ಪಟ್ಟಾಭಿಷೇಕ, ರಾಮ ಕಲ್ಯಾಣ ಕೂಡ ಅಲ್ಲಿ ಅನ್ಕೊಂಡಿದೀವಿ. ಇವೆಲ್ಲ ಹಾಗೆ ರಾಮನ ನಮ್ಮ ಅಯೋಧ್ಯೆಯಲ್ಲಿ ನಮ್ಮ ಆಶ್ರಮದ ಅವಧೂತ ದತ್ತಪೀಠ ಶಾಖೆ ಒಂದು ಉದ್ಘಾಟನೆ ಮಾಡ್ತಾ ಇದೀವಿ. ಅದ್ಭುತವಾದ ಕಾರ್ಯಕ್ರಮ ನಡೀಲಿದೆ. ಯಾಕಂದ್ರೆ ರಾಮ ಎಲ್ಲರಿಗೂ ಚಕ್ರವರ್ತಿ, ಭೂಮಂಡಲ ಚಕ್ರವರ್ತಿ ಅವರು, ಎಲ್ಲರಿಗೂ ದೇವರು. ಯಾಕಂದ್ರೆ ಸಕಲ ಗುಣಾಭಿರಾಮ ಆಗಿರೋರು ಅವ್ರು ಎಲ್ರಿಗೂ ಆದರ್ಶ ಮೂರ್ತಿ ಅಂತ ರಾಮನ ದರ್ಶನ ಮಾಡ್ಬೇಕು ಅಂತ ಸ್ವಾಮೀಜಿ ಅವರು ಈ ವಿಶೇಷವಾದ ಕಾರ್ಯಕ್ರಮ ಮಾಡ್ತಾರೆ. ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ಅವ್ರ ಸಂಕಲ್ಪ. ಜೈ ಗುರುದತ್ತ. ಏನ್ ಇಲ್ಲಿಂದ ಮೈಸೂರಿಂದ ವಿಶೇಷವಾದ ಟ್ರೈನ್ ಅಲ್ಲಿ 4 ಗಂಟೆಗೆ ಅಯೋಧ್ಯೆಗೆ ಹೊರಡ್ತೀವಿ ನಾವು ಭಕ್ತರ ಜೊತೆಗೆ. ಜೈ ಗುರುದತ್ತ, ಜೈ ಶ್ರೀರಾಮ್. ಭಗವದ್ ಭಕ್ತರೇ, ಇದೇ ತಿಂಗಳು ಅಂದ್ರೆ ಬರ್ತಕ್ಕಂತ 22ನೇ ತಾರೀಕು ಸ್ವಾಮೀಜಿಯವರು ಅಯೋಧ್ಯೆಗೆ ಮೈಸೂರಿನ ರೈಲ್ವೆ ಸ್ಟೇಷನ್ ಇಂದ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ವಿಶೇಷವಾದ ರೈಲಿನಲ್ಲಿ ಸುಮಾರು 1250 ಜನನ ತಂಡಗಳನ್ನ ಒಳಗೊಂಡಂತ ಇಲ್ಲಿ ಅಯೋಧ್ಯೆಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಸುಮಾರು 4 ದಿನಗಳ ಕಾಲ ರಾಮತಾರಕ ಹೋಮ, ರಾಮ ಪೂಜೆ ಮತ್ತು ಅಲ್ಲಿ ಬಂದಿರತಕ್ಕಂತ ಎಲ್ಲಾ ಭಕ್ತರುಗಳಿಗೆ ಉಚಿತವಾದ ಅಲ್ಲಿ ದರ್ಶನದ ವ್ಯವಸ್ಥೆಯನ್ನ ಸ್ವಾಮೀಜಿಯವರು ಮಾಡ್ಕೊಟ್ಟಿದ್ದಾರೆ. ಅಲ್ಲಿ ದರ್ಶನನ ಪಡ್ಕೋಬಹುದು. ಯಾರ್ಯಾರು ಜೊತೆನಲ್ಲಿ ಬಂದಿರ್ತಕ್ಕಂಥವ್ರು, ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವ್ರು, ಎಲ್ಲರನ್ನ, ಬಡವರು ಶ್ರೀಮಂತರು ಅನ್ನೋದೇ ಎಲ್ಲರನ್ನ ಕರ್ಕೊಂಡು ಒಟ್ಟಿಗೆನೆ ಸ್ವಾಮೀಜಿಯವರು ಅಲ್ಲಿ ದರ್ಶನ ಮುಗಿಸಿ ಮತ್ತೆ ಪ್ರಯಾಣ ಮೈಸೂರಿಗೆ ಬರ್ತಾ ಇದ್ದಾರೆ. ಇದರಲ್ಲಿ ತಾವೆಲ್ಲರೂ ಭಾಗವಹಿಸ್ಕೋಬಹುದು. ಇಲ್ಲಿಂದ ಹೊರಡ್ತಕ್ಕಂತ ವಿಶೇಷ ರೈಲಿನಲ್ಲಿ ಎಲ್ಲರಿಗೂ ಊಟ ವ್ಯವಸ್ಥೆ ಪ್ರತಿಯೊಂದು ಇಲ್ಲಿಂದ ಹಿಡಿದು ಅಲ್ಲಿ ನಡೆಯತಕ್ಕಂತ 4 ದಿನ ಕಾರ್ಯಕ್ರಮಗಳಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತುಗಳ ಪ್ರಸಾದ ವಿತರಣೆ ಎಲ್ಲವನ್ನ ಈ ಕಾರ್ಯಕ್ರಮ ಸೇರ್ಕೊಂಡಿರುತ್ತೆ. ಸ್ವಾಮೀಜಿಯವರು ಅಲ್ಲೇ ಇರ್ತಾರೆ. ನಾವೆಲ್ಲರೂ ಸೇರಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ. ತಾವು ಬನ್ನಿ, ತಮ್ಮವರನ್ನು ಕರ್ಕೊಂಡು ಬನ್ನಿ.